ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮೊಟ್ಟೆ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಮೊಟ್ಟೆ ಬಗ್ಗೆ ಹಲವಾರು ತಪ್ಪು ಮಾಹಿತಿಗಳು, ಮೂಢನಂಬಿಕೆಗಳು ಹರಡುತ್ತಾ ಇದೆ. ಸೊ ಇದು ಬಂದು ನಾವು ವಿರೋಧಿಸಬೇಕು. ಇವಾಗ ನಾನು ಹೇಳ್ತಾ ಇರೋ ವಿಷಯಗಳು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಿಂದ ಬಂದಿರುವ ಅಧ್ಯಯನದಿಂದ ಬಂದಿರುವ ಮಾಹಿತಿಗಳು. ಆ್ಯಂಡ್ ರಿಸರ್ಚಲ್ಲಿನೂ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅದನ್ನು ಹೆಂಗೆ ಅನಲೈಸ್ ಮಾಡಬೇಕು ಅದ್ರ ಬಗ್ಗೆ ನಾವು ಬೇರೆ ಒಂದು ಟೈಮಲ್ಲಿ ಚರ್ಚೆ ಮಾಡೋಣ. ಇವಾಗ ಮೊಟ್ಟೆ ನಾವು ನೋಡಬೇಕಂದ್ರೆ ಆಲ್ರೆಡಿ ಒಳ್ಳೆ ಮಾಹಿತಿಗಳಿದೆ. ನಾವು ಆಹಾರ ನಮ್ಮ ಹಕ್ಕು ಅಂತ ಒಂದು ಬ್ಲಾಗಲ್ಲಿ ನಾವು ಕೆಲವರು ಸೇರಿ ಮೊಟ್ಟೆ ಬಗ್ಗೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಫ್ಯಾಕ್ಟ್ ಶೀಟ್ ಮಾಡಿದ್ದೀವಿ. ಆ ಲಿಂಕ್ ನಾನು ಕಾಮೆಂಟ್ಸಲ್ಲಿ ಹಾಕ್ತೀನಿ, ನೀವು ಪ್ಲೀಸ್ ನೋಡಿ. ಆ್ಯಂಡ್ ಮೊಟ್ಟೆ ಬಂದು ಹಲವಾರು ಪೋಷಕಾಂಶಗಳು ಮೊಟ್ಟೆಯಲ್ಲಿದೆ. ಪ್ರೋಟೀನ್ ಇದೆ. ಇವಾಗ ನಮ್ಮ ಒಂದು 4 ಇಂದ 6 ವಯಸ್ಸು ಮಗುಗೆ, ಸಪೋಸ್ ಆ ಮಗು 18 kg ಇದೆ, ಆ ಮಗುಗೆ ಒಂದು ದಿನಕ್ಕೆ 20 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ. ಸೊ ಮೊಟ್ಟೆಯಲ್ಲಿ ಒಂದು ಮೊಟ್ಟೆ, ಅದೇ ಒಂದು 60 ಗ್ರಾಮ್ ಮೊಟ್ಟೆಯಲ್ಲಿ ಆಲ್ರೆಡಿ 8 ಗ್ರಾಮ್ ಪ್ರೋಟೀನ್ ಇದೆ. ಆ್ಯಂಡ್ ಆ ಪ್ರೋಟೀನ್ ಬಂದು ನಾವೇನು ಹೇಳ್ತೀವಿ ತುಂಬ ಹೈ ಕ್ವಾಲಿಟಿ. ಬೇರೆ ಆಹಾರಗಳಿಗೆಲ್ಲ ನಾವು ಕಂಪೇರ್ ಮಾಡಿ ನೋಡಿದರೆ ಬರೀ ಎದೆ ಹಾಲು, ಮನುಷ್ಯ ಎದೆ ಹಾಲು ಮಗುಗೆ ಅಷ್ಟು ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಕೊಡುತ್ತೆ. ಅದು ಇಲ್ಲದೆ ಮೊಟ್ಟೆ ಕೊಡುತ್ತೆ. ಆ್ಯಂಡ್ 8 ಗ್ರಾಮ್ ಪ್ರೋಟೀನ್ ಬಂದು ನಮ್ಮ ದೇಹ ಜೀರ್ಣ ಮಾಡಬೇಕು, ಹೀರ್ಕೊಳ್ಳಬೇಕು. ಸೊ ಮೊಟ್ಟೆಯಲ್ಲಿ ಆ ಒಂದು ವಿಶೇಷವಾದ ಒಂದು ಕ್ವಾಲಿಟಿ ಇದೆ. ಅದು ನಾವು ಮೊಟ್ಟೆ ತಿಂದರೆ ಅದು ಬೇಗ ಜೀರ್ಣ ಆಗುತ್ತೆ ಮತ್ತು ನಮ್ಮ ದೇಹನೂ ಅದರಲ್ಲಿರೋ ಅಂಶಗಳನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇವಾಗ ಸೋಯಾ ನೋಡಿದರೆ ಅದರಲ್ಲೂ ಪ್ರೋಟೀನ್ಸ್ ಇರುತ್ತೆ, ಬಟ್ ಸೋಯಾ ಅಷ್ಟು ಬೇಗ ನಾವು ಜೀರ್ಣ ಮಾಡೋಕ್ಕಾಗಲ್ಲ. ಈ ಕಾರಣಕ್ಕೆ ನಾವು ಸೋಯಾನ ಜಾಸ್ತಿ ಹಾಗೆ ತಿನ್ನಲ್ಲ. ನಾವು ಆದಷ್ಟು ಅದನ್ನು ಪ್ರೋಸೆಸ್ ಮಾಡಿ ತಿನ್ನೋದು. ಆ್ಯಂಡ್ ಸೋಯಾದಲ್ಲಿ ಫೈಟೇಟ್ಸ್ ಇರುತ್ತೆ, ಲೆಕ್ಟಿನ್ಸ್ ಇರುತ್ತೆ, ಟ್ಯಾನಿನ್ಸ್ ಇರುತ್ತೆ, ಆಕ್ಸಿಲೇಟ್ಸ್ ಇರುತ್ತೆ. ಇವೆಲ್ಲನೂ ನಾವು ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಅದು ಏನು ಮಾಡುತ್ತೆ, ಅದು ಹೀರೋದನ್ನ, ನಮ್ಮ ದೇಹ ಅಂಶಗಳನ್ನ ಹೀರ್ಕೊಳ್ಳೋದನ್ನು ಅದು ತಡೆಯುತ್ತೆ. ಆ್ಯಂಡ್ ಅದು ಇಲ್ಲದೆ ನಮ್ಮ ದೇಹಕ್ಕೆ ಬೇಕಾಗಿರೋ ವೈಟಮಿನ್ ಎ ಇರಲಿ, B12 ಇರಲಿ, ತುಂಬ ಬೇರೆ ಅಂಕಿಅಂಶಗಳು ಮೊಟ್ಟೆಯಲ್ಲಿದೆ. B12 ಬಂದು ಆ ವಯಸ್ಸು ನಾನು ಹೇಳಿದೆ 4 ಇಂದ 6 ವರ್ಷ ಮಗುಗೆ ದಿನಕ್ಕೆ 1 ಮೈಕ್ರೋಗ್ರಾಮ್ ಬೇಕಾಗುತ್ತೆ. ಇದು B12. ಆ್ಯಂಡ್ ಒಂದು ಮೊಟ್ಟೆಯಲ್ಲಿ 1.1 ಮೈಕ್ರೋಗ್ರಾಮ್ಸ್ ಇರುತ್ತೆ. ಸೊ ನಮ್ಮ ಒಂದು ದಿನಕ್ಕೆ ಬೇಕಾಗಿರೋ, ಆ ಮಗುಗೆ ಬೇಕಾಗಿರೋ ವೈಟಮಿನ್ B12 ಒಂದು ಮೊಟ್ಟೆಯಲ್ಲಿ ಸಿಕ್ಬಿಡುತ್ತೆ. ಆ್ಯಂಡ್ ವೈಟಮಿನ್ ಎ ಮಗುಗೆ ಎಷ್ಟು ಬೇಕೋ ಒಂದು ದಿನಕ್ಕೆ ಅದು ಆಲ್ಮೋಸ್ಟ್ 60% ಒಂದು ಮೊಟ್ಟೆಯಲ್ಲಿ ಸಿಕ್ಬಿಡುತ್ತೆ. ಸೊ ಇದು ಬಂದು ತುಂಬ ಇಂಪಾರ್ಟೆಂಟ್ ಮಾಹಿತಿ ನಾವು ತಿಳ್ಕೊಳ್ಬೇಕು. ಆ್ಯಂಡ್ ಮಕ್ಕಳಲ್ಲಿ ಹೈಟ್ ಇರಲಿ, ವೆಯ್ಟ್ ಇರಲಿ, ಬೇರೆ ಡೆಫಿಷಿಯನ್ಸು ಅವೆಲ್ಲನೂ ಮೊಟ್ಟೆ ತಿಂದರೆ ಅದು ಅಡ್ರೆಸ್ ಮಾಡುತ್ತೆ. ಇನ್ನೊಂದೇನು, ಒಂದು ತುಂಬ ತಪ್ಪಾದ ಒಂದು ಮಾಹಿತಿ, ಮೂಢನಂಬಿಕೆ ಹರಡ್ತಾ ಇರೋದು ಮೊಟ್ಟೆಯಲ್ಲಿರೋ ಕೊಲೆಸ್ಟ್ರಾಲ್ ಒಳ್ಳೆಯದಲ್ಲ ಆ್ಯಂಡ್ ಕೊಲೆಸ್ಟ್ರಾಲೇ ಒಳ್ಳೆಯದಲ್ಲ ಅಂತ. ಬಟ್ ಅದು ಅಧ್ಯಯನ ಮಾಡಿ ಅದು ತಪ್ಪು ಮಾಹಿತಿ ಅಂತ ಅಧ್ಯಯನ ತೋರಿಸ್ತಾ ಇದೆ. ಇವಾಗ ಉದಾಹರಣೆಗೆ ಅಮೆರಿಕನ್ ಡಯಟ್ರಿ ಗೈಡ್ಲೈನ್ಸ್ ಕೊಲೆಸ್ಟ್ರಾಲ್ ಆ್ಯಸ್ ಅ ನ್ಯೂಟ್ರಿಯೆಂಟ್ ಆಫ್ ಕನ್ಸರ್ನ್, ನಮ್ಮ ಭಯ ಪಡೋ ಒಂದು ಅಂಶ ಅಂತಲೇ ಅವ್ರ ಗೈಡ್ಲೈನ್ಸಿಂದ ತೆಗೆದುಬಿಟ್ಟಿದ್ದಾರೆ. ಆ್ಯಂಡ್ ಮೊಟ್ಟೆ ಮಕ್ಳಿಗೂ ಒಳ್ಳೆಯದು, ಮತ್ತು ಯುವತಿಯರಿಗೂ, ಯೂತ್ಗೆ, ಮತ್ತು ಹಿರಿಯರು, ಗರ್ಭಿಣಿ ಹೆಣ್ಮಕ್ಳಿಗೆ ಎಲ್ಲರಿಗೂ ಇದು ಒಳ್ಳೆಯ ಒಂದು ಆಹಾರ. ಆ್ಯಂಡ್ ಹುಟ್ಟಿದ ಮಕ್ಕಳಿಗೆ ನಾವು ಎದೆ ಹಾಲು ಕೊಡಬೇಕು ಅಂತ ಹೇಳ್ತೀವಿ, ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. 6 ತಿಂಗಳ ತನಕ ಬರೀ ಎದೆ ಹಾಲು ಸಾಕು ಆ ಮಗುಗೆ. 6 ತಿಂಗಳಿಂದ ನಾವು ಬರೀ ಹಳದಿ ಬಣ್ಣ, ಮೊಟ್ಟೆದ ಹಳದಿ ಬಣ್ಣ ಮಾತ್ರ ಕೊಡ್ತೀವಿ. ಯಾಕೆಂದರೆ ಕೆಲವು ಮಕ್ಕಳಲ್ಲಿ ಆ ಬಿಳಿ ಭಾಗ ತಿಂದರೆ ಅಲರ್ಜಿ ಆಗ್ಬೋದು.
ಸೊ 1 ವರ್ಷದಿಂದ ಮಗುಗೆ ನಾವು ಮೊಟ್ಟೆ ಕೊಡೋದು ಶುರು ಮಾಡ್ಬೋದು. ಸೊ ಯಾವುದೇ ಕಾರಣಕ್ಕೂ ನಾವು ಧರ್ಮ ಕಾರಣವಾಗಿಟ್ಟು ಅಥವಾ ಜಾತಿ ಅಥವಾ ಈ ಹೊಸದಾಗಿ ವಿಗನಿಸಮ್ ಅಂತ ಬಂದಿದೆ, ಯಾವುದೇ ಕಾರಣಕ್ಕೂ ನಾವು ಮೊಟ್ಟೆ ಜನರು ತಿನ್ನೋದನ್ನ ನಾವು ವಿರೋಧಿಸಬಾರ್ದು. ಅದು ನಮ್ಮ ದೇಶದಲ್ಲಿ ಆ್ಯಂಡ್ ಕರ್ನಾಟಕದಲ್ಲಿನೂ ತುಂಬ ಮಕ್ಕಳು ಎಷ್ಟು ಎತ್ತರ ಇರಬೇಕು, ಎಷ್ಟು ತೂಕ ಇರಬೇಕು ಅಷ್ಟು ಇಲ್ಲ. ರಕ್ತಹೀನತೆ ಇದೆ, ಬೇರೆ ಬೇರೆ ಕೊರತೆಗಳಿದೆ, ವಿಟಮಿನ್ B12, ವಿಟಮಿನ್ A, ಜಿಂಕ್ ಕೊರತೆ, ಅದು ಬಿಟ್ಟು ಬೇರೆ ಬೇರೆ ಅಂಶಗಳ ಕೊರತೆ ಇದೆ. ಇದು ನಮ್ಮ ಮಕ್ಕಳಿಗೆ ತುಂಬ ಎಫೆಕ್ಟ್ ಆಗುತ್ತೆ, ಗರ್ಭಿಣಿಯರಿಗೆ ಎಫೆಕ್ಟ್ ಆಗುತ್ತೆ, ಹಿರಿಯರಿಗೂ ಎಫೆಕ್ಟ್ ಆಗುತ್ತೆ. ಸೊ ನಾವು ಒಂದು ಜವಾಬ್ದಾರಿ ತಗೊಂಡು ಕಾಲೇಜಿಂದ ಮೊಟ್ಟೆನ ನಾವು ಪ್ರಮೋಟ್ ಮಾಡಬೇಕು. ಇದು ನನ್ನ ಕೋರಿಕೆ. ಥ್ಯಾಂಕ್ ಯು.